ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವಾನಿ ಸಂತೋಷ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತು ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ಎಲ್ಲ ಮಾಡಿದ್ದಾಯಿತು. ಕೆಲಸ ಮಾಡಿ ಇವಾಗ ತಿಂಡಿಗೆ ಮಾಡೋಣ ಅಂತ ಬಂದಿದ್ದೀನಿ. ಇವಾಗ ತಿಂಡಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ದಿನ ಏನು ತಿಂಡಿ ಮಾಡೋದು, ಏನಾದರೂ ಒಂದೊಂದು ಸ್ಪೆಷಲ್ ತಿಂಡಿ ಮಾಡಬೇಕು ಅಂದರೆ ಮನೆ ಒಳಗಡೆ ಮಕ್ಕಳು ಸ್ಕೂಲ್ಗೆ ಹೋಗೋಷ್ಟರಲ್ಲಿ ಏನಾದರೂ ಮಾಡಬೇಕು. ಹಂಗಾಗಿ ದಿನ ನಾಷ್ಟ ಅನ್ನೋದೇ ಏನೋ ಒಂಥರ ತಲೆ ಕೆಟ್ಟೋಯ್ತದೆ. ಇವತ್ತು ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದು ಎಲ್ಲರಿಗೂ ಗೊತ್ತಿರೋ ಪ್ರಾಬ್ಲಮೇನೆ. ಇದು ನಮ್ಮ ಮನೇಲಿ ಒಂದಿನೇ ಅಲ್ಲ. ಬೆಳಿಗ್ಗೆ ಇದ್ದರೆ ತಿಂಡಿ ಏನು ಮಾಡೋದು, ಮಧ್ಯಾಹ್ನ ಆದರೆ ಸಾಂಬಾರು ಏನು ಮಾಡೋದು ಅನ್ನೋದೇ ಒಂದು ಬೇಜಾರು. ಸಾಮಾನ್ಯವಾಗಿ ಎಲ್ಲರ ಮನೇಲೂ ಮಾಡೋ ಥರನೇ ನಾನು ಉಪ್ಪಿಟ್ಟು ಮಾಡೋದು. ನಾವಿನ್ನೇನು ಸ್ಪೆಷಲಾಗಿ ಏನು ಮಾಡಲ್ಲ. ಮಾಮೂಲಿ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಎಲ್ಲ ಹಾಕಿ, ಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಹುರ್ಕೊಂಡು ತರಕಾರಿ ಏನಾದರೂ ಇದ್ದರೆ ಹಾಕ್ಕೋತೀನಿ. ತರಕಾರಿನೂ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು, ನಾವು ಅಂದರೆ ಬನ್ಸಿ ರವೆ ಇಲ್ಲ ರವೆಲಿ ಏನು ಮಾಡಲ್ಲ. ನಾವು ಡಿಪೋದಲ್ಲಿ ಕೊಡೋ ಅಕ್ಕಿನೇ ನಾವು ಅದನ್ನೇ ನುಚ್ಚೋಡಿಸ್ಕೊಂಡು ಅದನ್ನೇ ಮಡಿಕೊಳ್ಳೋದು. ಅದೇ ನುಚ್ಚಲ್ಲೇ ಮಾಡ್ಸೋದು. ನಾವು ಉಪ್ಪಿಟ್ಟು ನುಚ್ಚು ಅಂತ ಮನೇಲೇ ಮಾಡ್ಕೋತೀವಿ ನಾವು ಮಿಷಿನಲ್ಲಿ ಹಾಕ್ಸ್ಕೊಂಡು. ಅದರಲ್ಲೇ ನಾವು ಮಾಡೋದು. ಒಬ್ಬೊಬ್ಬರು ಬನ್ಸಿ ರವೆ ತರ್ತಾರೆ, ಇಲ್ಲಾಂದರೆ ಒಬ್ಬೊಬ್ಬರು ಅಂಗಡಿನೇ ರವೆ ತೊಗೊಬಂದು ಮಾಡ್ತಾರೆ. ನಾವು ಮನೆಯಲ್ಲೇ ರವೆ ಮಾಡಿಕೊಂಡು ಅದನ್ನೇ ಮಾಡೋದು. ಇವಾಗೆಲ್ಲ ಒಗ್ಗರಣೆ ಎಲ್ಲ ಹಾಕಿದ್ದಾಯಿತು. ಇವಾಗ ನೋಡ್ತಾಯಿದ್ದೀನಿ ಬೆಂದಿಲ್ಲ ಇನ್ನೂ ಸ್ವಲ್ಪನ ಅಂತೇನ. ಬೆಂದೈತೆ ತರಕಾರಿ ಎಲ್ಲ. ಬೆಂದಿದ್ದಾದಮೇಲೆ ಕ್ಯಾರೆಟು ಬೆಂದೈತೆ ನೋಡಿ. ಕ್ಯಾರೆಟು ಎಲ್ಲ ಬೆಂದಿದ್ದಾಯಿತು. ಇವಾಗೆಲ್ಲ ತರಕಾರಿ ಎಲ್ಲ ಬೆಂದಿತ್ತಲ್ಲ, ಉಪ್ಪು ಆಗಲೇ ಹಾಕಿದ್ದೆ ನಾನು. ನೀರು ಹಾಕ್ಬೇಕಾದ್ರೆ ಉಪ್ಪು ಹಾಕಿದ್ದೆ ನಮ್ಗೆ ಎಷ್ಟು ಬೇಕಷ್ಟು. ಈಗ ಅದು ಉಪ್ಪಿಟ್ಟು ನುಚ್ಚು ಹುರಿದಿಟ್ಕೊಂಡು ಅದನ್ನು ರವೆ ಎಲ್ಲ ಹಾಕಿ 2 ಬಟ್ಲು ಹಾಕಿದ್ದೀನಿ ನಾನು. 1 ಬಟ್ಲು ಸಾಕಾಗಲ್ಲ, 2 ಬಟ್ಲು ಹಾಕಿದ್ದೀನಿ. ಅದನ್ನು ಮಿಕ್ಕೋತದೆ, ಜಾಸ್ತಿ ಏನಲ್ಲ. ಒಟ್ನಲ್ಲಿ ಸ್ವಲ್ಪ ಮಿಗೋ ಥರನೇ ಮಾಡಬೇಕು. ಸ್ವಲ್ಪ ಅಲ್ಲಿದಲ್ಲಿಗೆ ಸಾಲ್ಟೇಜ್ ಆಗಾಗ ನಾನು ಯಾವತ್ತೂ ಮಾಡಲ್ಲ. ನನ್ನ ಕೈಲಿ ಅದೇನೋ ಅಲ್ಲಿದಲ್ಲಿಗೆ ಖಾಲಿ ಆಗೋ ಥರ ಮಾಡೋಕ್ಕಾಗೋದು ಇಲ್ಲ. ಮಾಡಿದ್ದಾಯಿತು. ಲಾಸ್ಟ್ ಇವಾಗ ಹುಡುಗರಿಗೆ ರೆಡಿ ಆದಮೇಲೆ ಅವ್ರಿಗೆ ತಿಂಡಿ ಹಾಕ್ಕೊಟ್ಟೆ. ಅವ್ರು ಏನಂತಾರೆ ನೋಡಿ. ಅವ್ರು ತಿಂಡಿ ತಿಂದು ಹೊರಟ್ರು ಸ್ಕೂಲ್ಗೆ. ಅಷ್ಟೊತ್ತಿಗೆ ಬಿಸಿಲು ಜಾಸ್ತಿ ಇತ್ತಲ್ಲ ಅಂದ್ಬಿಟ್ಟು ನಾನು ಮನೆಯಲ್ಲಿ ಸೌತೆಕಾಯಿ ಇತ್ತು ಒಂದು, ಅದನ್ನು ಹಂಗೆ ತಿಂದರೆ ಟೇಸ್ಟ್ ಇರೋಲ್ಲ ಅಂದ್ಬಿಟ್ಟು ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಹಂಗೆ ಸ್ವಲ್ಪ ಉಪ್ಪು 2 ಹಾಕಿ ಮಿಕ್ಸ್ ಮಾಡ್ಕೊಂಡು, ನಾನು ಮತ್ತು ಇಬ್ಬರೇ ಇದ್ದಿದ್ದಲ್ವ, ಹುಡುಗರು ಯಾರೂ ಇರಲಿಲ್ಲ. ಹಂಗಾಗಿ ಅವ್ರಿಗೂ ಒಂದು ಸೌತೆಕಾಯಿ ಮಡಗಿದೆ. ಬಂದಮೇಲೆ ಅವ್ರಿಗೂ ಕೊಟ್ಟೆ. ಬಿಸಿಲು ನೋಡಿ ಎಷ್ಟೊಂದೈತೆ. ಈ ಬಿಸಿಲಿಗೆ ಜಾಸ್ತಿ ಮಕ್ಳುಗಳಿಗೆ ಜಾಸ್ತಿ ನೀರು ಕುಡಿಸ್ಬೇಕು. ನಾವು ಅಷ್ಟೇ ಜಾಸ್ತಿ ನೀರು ಕುಡಿಬೇಕು. ಜಾಸ್ತಿ ಈಗಿನ ಇದರಲ್ಲಿ ಸಖತ್ತು ಬಿಸಿಲು. ಹಂಗಾಗಿ ನಾನು ಆಡುಮರಿಗಳು ನೋಡೋಣ ಅಂತ ಹೋಗ್ತಾಯಿದ್ದೀನಿ ನೋಡಿ. ನಮ್ಮನೆಲ್ಲ ಆಡುಮರಿಗಳಿಗೆ ಅವಕ್ಕೂ ಮೇಲ್ಗಡೆ ಎಲ್ಲ ಶೆಡ್ ಹಾಕಿದ್ದೀವಿ. ಅದಕ್ಕೇನು ಜಾಸ್ತಿ ಏನು ಬಿಸಿಲು ಅನಿಸಲ್ಲ. ನೀರು ಕುಡಿಸ್ಬೇಕಲ್ವ. ಇವಾಗ ಆಲೇ ಟೈಮ್ ಆಗೋಯ್ತು 12 ಗಂಟೆ. ನಮ್ಮ ಮನೆಯವರು ಹೊಡ್ಕೊಂಡು ಹೋಗೋರು. ಇವಾಗೆಲ್ಲೋ ಒಂಚೂರು ಲೇಟ್ ಆಗೋಯ್ತದೆ. ಎಲ್ಲೋ ಹೋಗಿದ್ರೇನೋ ಬರೋದು ಲೇಟ್ ಆಯಿತು. ಅದಕ್ಕೇ ನೋಡ್ಕೊಂಡು ಬಂದು ಇವಾಗ ಸೌತೆಕಾಯಿ ನೋಡಿ ಮಿಷಿನ್ ಮೇಲೆ ಇಟ್ಟಿದ್ದೀನಿ. ಬಿಸಿಲಾಗಿರೋದ್ರಿಂದ ಏನಾದರೂ ತಿನ್ನಬೇಕು ಅನ್ನಿಸ್ತದೆ. ಹಂಗಾಗಿ ಕೋಲ್ಡ್ ಇರೋದಕ್ಕೆ ಕಲ್ಲಂಗರಿನ ಏನಾದರೂ ತಿನ್ನಬೇಕು. ಸೌತೆಕಾಯಿ ತಿಂದಿದ್ದಾಯಿತು. ನಾನು ಮತ್ತೆ ತಿಂದ್ವಿ. ತಿರುಗಿ ಇವಾಗಲೇ ಮಧ್ಯಾಹ್ನಕ್ಕಾಗಲೇ ಸಾಂಬಾರು ಮಾಡಬೇಕು. ಬೆಳಿಗ್ಗೆ ಎಲ್ಲ ತಿಂಡಿ ಮಾಡಿದ್ದಾಯಿತು. ಇವಾಗಲೇ ಮಧ್ಯಾಹ್ನ ಸಾಂಬಾರು ಮಾಡಬೇಕು. ಹಂಗಾಗಿ ತರಕಾರಿ ಎಲ್ಲ ಇದ್ವಲ್ಲ, ಫ್ರೆಶ್ಶಾಗೇ ಇದ್ದು ತರಕಾರಿ ಎಲ್ಲ ಫ್ರೆಶ್ಶಾಗೇ ಇತ್ತಲ್ಲ ತರಕಾರಿ ಎಲ್ಲ ಅಂದ್ಬಿಟ್ಟು ಅದಕ್ಕೆ ತರಕಾರಿ ಸಾಂಬಾರನ್ನೇ ಮಾಡಿ ಇಟ್ಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ಮಾಮೂಲಿ ಎಲ್ಲ ತರಕಾರಿನೂ ಹಾಕಿ ತರಕಾರಿ ಸಾಂಬಾರು ಮಾಡಿಟ್ರೆ ಕೆಲಸ ಎಲ್ಲ ಮುಗೀತದೆ. ಸಾಯಂಕಾಲ ಅಷ್ಟರಲ್ಲಿ ಹೂವು ಬರ್ತವೆ. ಹೂವು ಚುಚ್ಚಬೇಕಲ್ವ ಎಲ್ಲ, ಅದು ಇದು ಸಾಂಬಾರು ಮಾಡ್ಕೊಳಕ್ಕಾಗಲ್ಲ. ಫ್ರೀಯಾಗಿದ್ದಾಗ ಸಾಂಬಾರು ಮಾಡಿ ಇಟ್ಕೊಬಿಡ್ತೀನಿ ನಾನು ಮಧ್ಯಾಹ್ನ ಟೈಮಲ್ಲಿ ಆದಾಗ. ಇಲ್ಲ ಅಂದರೆ ಇಲ್ಲ ನೋಡಿ. ಆಮೇಲೆ ಆಡುಗಳಿಗೆ ನಮ್ಮ ಅತ್ತೆನೇ ಕುಡಿಸ್ತಾರೆ ನೀರು ಗೀರು ಎಲ್ಲ. ಅವ್ರು ಮಲಿಕೊಂಡಿದ್ರಲ್ಲ ಸುಮ್ಮನೆ ಅಂದ್ಬಿಟ್ಟು ನಾನೇ ತರಕಾರಿ ಎಲ್ಲ ಸಿಪ್ಪೆ ಎಲ್ಲ ಇತ್ತಲ್ಲ ಅಂದ್ಬಿಟ್ಟು ಕೊಟ್ಟೆ. ತಿಂದು ಅವನು ಹೊರಗಡೆನೂ ಹೋಗಿ ಮೇಯಲ್ಲ. ಅವು ಈ ಬಿಸಿಲು ವಾತಾವರಣಕ್ಕೆ ನಮಗೇನೆ ಆಚೆ ಕಡೆಗೆ ಇರೋಕ್ಕಾಗಲ್ಲ. ನಾವೇ ನೀರು ಹೋಗಿ ಬಂದು ನೀರು ಕುಡಿತಾನೆ ಇರ್ತೀವಿ. ಅವು ಇನ್ಯಾರಿಗೇನು ಹೇಳ್ತವೆ ಪಾಪ. ಹಂಗಾಗಿ ತರಕಾರಿ ಎಲ್ಲ ಮನೇಲಿ ಇದ್ದು ಸಿಪ್ಪೆ ಎಲ್ಲ ಹಾಕ್ಕೊಟ್ಟೆ. ಎಲ್ಲ ತಿಂದಿದ್ದಾಯಿತು. ಇನ್ನೇನು 2 ಆಡಿರೋದು. ಇನ್ನೂ ಒಂದಿತ್ತು ಮಾರಿಬಿಟ್ರು ನಮ್ಮ ಮನೆಯವರು. ಇವಾಗ 2 ಇರೋದು. ಇವಾಗ ಹಬ್ಬಕ್ಕೂ ಒಂದು ಕುಯ್ಕೊಬೋದೇನೋ ಮೋಸ್ಟ್ಲಿ. ಇವಾಗ ಇನ್ನೇನು ಮಾರಿ ಹಬ್ಬ ಹತ್ರ ಬತ್ತಲ್ವ, ಹಬ್ಬಕ್ಕೆ ಕುಯ್ಬೋದೇನೋ. ಅವಕ್ಕೆಲ್ಲ ತರಕಾರಿ ಎಲ್ಲ ಸಿಪ್ಪೆ ಎಲ್ಲ ಕೊಟ್ಟಿದ್ದಾಯಿತು. ನಮ್ಮ ಅತ್ತೆ ನೀರು ತಗೊಬತ್ತಾರೆ ಒಳಗಡೆ ಇದ್ದಿದ್ದ. ಅದಕ್ಕೆ ನಾನು ಇಲ್ಲೇ ಇಟ್ಟಿದ್ನಲ್ಲ ನೀರು, ಇದಕ್ಕೆ ಕೊಡ್ತೀನಿ ಬಿಡಿ ಅಂತಂದೆ. ಅದಕ್ಕೆ ಮಾತಾಡ್ತಾವ್ರೆ ನಮ್ಮ ಅತ್ತೆ. ನೀರೆಲ್ಲ ಇಲ್ಲೇ ತಗೊಬಂದು ಕೊಟ್ಟರು. ಅಷ್ಟೊತ್ತಿಗೆ ಆಡುಮರಿ ಎಲ್ಲ ತಿಂತಾವೆ. ತಿಂದಿದ್ದಾದಮೇಲೆ ಬಿಸಿಲು ಸಖತ್ತು ಬಿಸಿಲು ಮಾತ್ರ. ಕಾಲು ಇಕ್ಕೋಕ್ಕಾಗಲ್ಲ ಆಚೆ ಕಡೆ. ಮಕ್ಳುಗಳು ಮಾತ್ರ ಈ ಬಿಸಿಲಲ್ಲಿ ಸಿಕ್ಕಾಪಟ್ಟೆ ನೀರು ಕುಡಿಸ್ಬೇಕು. ನಾವು ಅಷ್ಟೇ ನೀರು ಕುಡಿಬೇಕು. ಇಲ್ಲಾಂದರೆ ಹುಷಾರಿರಲ್ಲ. ಜ್ವರ, ಕೆಮ್ಮು, ನೆಗಡಿ ಆ ಥರ ಫೀವರ್ ಆಗುತ್ತೆ ಜಾಸ್ತಿ. ಹುಷಾರಾಗಿರಬೇಕು. ಹಂಗಾಗಿ ಇವಾಗ ಆಡುಮರಿಗಳಿಗೆಲ್ಲ ನೀರು ಕುಡಿಸ್ತಾಯಿದ್ದೀವಿ. ಅವು ಮರಿಗಳು ಎಲ್ಲೂ ಹೋಗಲ್ಲ. 2 ಮರಿಗಳು ಅವೆ ನೋಡಿ, ಅಲ್ಲೇ ಓಡಾಡ್ತವೆ. ಅವಕ್ಕೆಲ್ಲ ತರಕಾರಿ ಎಲ್ಲ ಸಿಪ್ಪೆ ಎಲ್ಲ ತಿನ್ನಿಸಿದ್ದಾಯಿತು. ನಮ್ಮ ಅತ್ತೆ ಏನೋ ಮಾತಾಡ್ತಾಯಿದ್ರು.
ಆಡುಮರಿಗಳಿಗೆಲ್ಲ ನೀರು ಕುಡಿಸೋಣ ಅಂತ ಬಂದರು. ನಾನು ಕುಡಿಸಿರೋದು ಅವ್ರಿಗೆ ಗೊತ್ತಿಲ್ಲ, ಹಂಗಾಗಿ ಅವ್ರೂ ಬಂದರು. ಇಲ್ಲ ಬಿಡಿ ನಾನೇ ಕುಡಿಸ್ತಾಯಿದ್ದೀನಿ ಅಂದ್ಬಿಟ್ಟು ಕುಡಿಸ್ತಾಯಿದ್ದೀನಿ. ತರಕಾರಿ ಸಿಪ್ಪೆ ಎಲ್ಲ ತಿನ್ನಿಸ್ತಾ ಇದ್ದೀನಿ. ಅವರ ಸಿಪ್ಪೆ ಎಲ್ಲ ತಿನ್ನಿಸ್ತಾ ಇದ್ದೀನಿ. ಇವಾಗ ನೀರು ಅಲ್ಲೇ ಐತಲ್ಲ, ಅಕ್ಕಿ ತೊಳೆದಿರೋ ನೀರು ಎಲ್ಲ ಇರ್ತದಲ್ವ, ಕುಡಿತವೆ, ಏನಿಲ್ಲ. ಚಳಿ ಟೈಮಲ್ಲಿ ಕುಡಿಯೋಲ್ಲ ನೀರನ್ನ. ಇವಾಗ ಬೇಸಿಗೆ ಟೈಮಲ್ಲಾದರೆ ಕುಡಿತವೆ, ನೀರು ಎಷ್ಟು ಕೊಟ್ಟರು ನೀರು ಕುಡಿತವೆ. ಚಳಿಗಾಲದಲ್ಲಿ ಕುಡಿಯೋಲ್ಲ ನೀರನ್ನ ಜಾಸ್ತಿ. ಆವಾಗೇನು ಜಾಸ್ತಿ ನಾವೇನು ಅಕ್ಕಿ ತೊಳೆದಿದ್ದು ನೀರೇನು ಮಡಿಕೊತಿರ್ಲಿಲ್ಲ. ಇವಾಗ ಬೇಕಾಗುತ್ತಲ್ಲ ಅವಕ್ಕೆ ಅಂದ್ಬಿಟ್ಟು ಇಟ್ಟಿರ್ತೀವಿ ಒಂದು ತಪ್ಲಿಗೆ ಹಾಕಿ. ಹಂಗಾಗಿ ನೀರು ಕುಡಿಸ್ತಾಯಿದ್ದೀವಿ. ಇಲ್ಲಿ ಬೇರೆ ಆಡುಮರಿ ಬೇರೆ, ನಾನು ಫೋನ್ ಇಟ್ಟಿದ್ನಲ್ಲ ಅಲ್ಲೇ ಬಂದು ಓಡಾಡ್ತಾ ಇದ್ದಾವೆ ಮರಿಗಳು. ಅದಕ್ಕೆ ಅವನ್ನ ಓಡಿಸೋಣ ಅಂತ ಬಂದೆ ನೋಡಿ. ಇವಾಗ ಬಂದಿದ್ದಾಯಿತು, ಒಳಗಡೆಗೆ ಹೋಗ್ತಾ ಇದ್ದೀನಿ. ಆಡುಮರಿಗಳಿಗೆಲ್ಲ ನೀರಿಟ್ಟೆ, ಅವು ಕುಡಿಯೋಷ್ಟು ಕುಡ್ದು ಮಿಕ್ಕಿ ಸ್ವಲ್ಪ ಕುಡಿಲಿಲ್ಲ. ಈಗ ಒಳಗಡೆ ಹೋಗಿ ಒಂದು ಕಿತ್ಳೆಹಣ್ಣಿತ್ತು. ಏನು ಬಿಸಿಲಿಗೆ ಏನಾದರೂ ನೀರಂಥ ಐಟಮ್ಸ್ನ ತಿನ್ನಬೇಕು ಅನಿಸ್ತಾ ಇರುತ್ತೆ. ಹಂಗಾಗಿ ಅದಕ್ಕೂ ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿಂತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.